ಇವತ್ತೇನು ನಗರಸಭೆ ವತಿಯಿಂದ ಮೊನ್ನೆ ಎಲ್ಲ ಒಂದು ಮೀಟಿಂಗ್ ಕರೆದು ಸದಸ್ಯರುಗಳು ನಿರ್ಣಯ ಮಾಡಿದ್ದಾರೆ. ಏನಂತ ನಿರ್ಣಯ ಮಾಡಿದ್ದಾರೆ? ಈಗಾಗಲೇ ನಮ್ಮ ಅರ್ಕಾವತಿ ಹೊಳೆ ಅಕ್ಕಪಕ್ಕ ಎರಡು ದಡೆಯಲ್ಲಿ ಕೆಲಸ ಕಾಮಗಾರಿಕೆ ಸ್ಟಾರ್ಟ್ ಆಗಿದೆ. ಆ ಕಾಮಗಾರಿಕೆ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಇವರೇ ನಿರ್ಣಯ ಮಾಡಿಬಿಡ್ತಾರೆ ನಗರಸಭೆಯಲ್ಲಿ. ಈಗ ಆಲ್ರೆಡಿ ನಗರಸಭೆ ಅಧ್ಯಕ್ಷರು ಏನು ಕೆಲಸ ಮಾಡಬೇಕು ಅಂದರೆ ಅಭಿವೃದ್ಧಿಗೆ ಏನು ಚಾಲನೆ ಕೊಡಬೇಕು ಅದಕ್ಕೆ ಚಾಲನೆ ಕೊಡಬೇಕು. ಸದಸ್ಯರುಗಳನ್ನ ಕರೆದು ನಿರ್ಣಯ ತಗೋಬೇಕಾದ್ರೆ ಅಭಿವೃದ್ಧಿ ಪರವಾಗಿ ನಿರ್ಣಯಗಳು ಮಾಡಬೇಕು. ಯಾರ್ದೋ ದೃಷ್ಟಿಯಲ್ಲಿ ಏನೇನೋ ಮನಸ್ಸಲ್ಲಿ ಮಡಿಕೊಂಡು ಅಧ್ಯಕ್ಷರು ಈ ಥರ ಎಲ್ಲ ನಿರ್ಣಯಗಳೆಲ್ಲ ಏಕ್ದಮ್ ತಗೋಬಾರ್ದು. ಯಾಕೆಂದರೆ ಈಗ ಎರಡೂ ಕಡೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ರೋಡ್ ಇರ್ಬೋದು, ಪಾರ್ಕ್ ಇರ್ಬೋದು, ಉದ್ಯಾನವನ ಇರ್ಬೋದು, ಮತ್ತು ವಾಟರ್ ಫಾಲ್ಸ್ ಇರ್ಬೋದು, ಪ್ರತಿಯೊಂದು ರೋಡ್ಗಳನ್ನ ಸೈಡ್ನಲ್ಲಿ ವಾಲ್ ಮಾಡಿರೋದ್ರಿಂದ ಪ್ರತಿಯೊಂದು ರೋಡ್ ಆಗ್ಬೋದು, ವಾಕಿಂಗ್ ಪಾರ್ಕ್ ಆಗ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಯಾರೋ ಇವಾಗ ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಸರ್ಕಾರದಿಂದನೇ ಆದೇಶ ಆಗಿದೆ. DC ಅವರು ಕೂಡ ಇದನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಎಲ್ಲರಿಗೂ ಒಂದು ನೋಟಿಸು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ದರ್ಗಾ ಹೊಡಿತೀವಿ ಅಂತ ಕೂಡ ಇಲ್ಲ, ಒಂದು ಇದು ದೇವಸ್ಥಾನ ಹೊಡಿತೀವಿ ಅಂತೂ ಇಲ್ಲ. ಅದರಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ, ದರ್ಗಾ ಇದೆ, ಈಶ್ವರನ ದೇವಸ್ಥಾನ ಇದೆ. ಆಲೇ ಇಲ್ಲಿ 2 ಸರಿ ಈಗ MLA ಅವರು ನಮ್ಮ ಪ್ರೆಸ್ ಮೀಟಲ್ಲಿ 2 ಸರಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಗರಸಭಾ ಅಧ್ಯಕ್ಷರು ಏನೇ ಆದ್ರೂ ಅದನ್ನು ಯಾರಿಗೂ ಒಂದೇ ಹೋಗದೆ ಇಡಬೇಕು. ನಗರಸಭಾ ಸದಸ್ಯರುಗಳೆಲ್ಲ ಸೇರಿ ಅಧ್ಯಕ್ಷರಿಗೆ ಹೇಳ್ತಾರೆ. ಅಧ್ಯಕ್ಷರು ಯಾರಿಗೆ ಹೇಳಬೇಕು ಅಂದರೆ MLA ಅವ್ರಿಗೆ ಹೇಳಬೇಕು. MLA ಅಲ್ಲಿ ರಾಜ್ಯಸಭೆಗೆ ಮಂಡನೆ ಮಾಡಿ, ಇಲ್ಲ ಅಂದರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಯಾವುದನ್ನೇ ತಗೊಳ್ಳೋದು ಯಾರು ಅಂದರೆ ನಗರಸಭಾ ಸದಸ್ಯರುಗಳೆಲ್ಲ ಅಧ್ಯಕ್ಷರುಗಳು ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತಾರೆ. ಇದನ್ನ ಕೈ ಬಿಡಬೇಕು, ಇದನ್ನು ಸೇರಿಸ್ಬೇಕು, ಇದನ್ನು ಮಾಡಬೇಕು ಅಂತ. ಅದನ್ನು ಮಾಡಬೇಕೇ ಹೊರತು ಇದನ್ನೇನೋ ಏಕಾಏಕವಾಗಿ ನಾವು ನಗರಸಭಾ ಸದಸ್ಯರು ಒಬ್ಬೊಬ್ಬರು ಹೇಳಿಕೆ ಕೊಡ್ತಾರೆ, ಕೆಲಸ ಸ್ಟಾಪ್ ಮಾಡಿಬಿಡಿ, ಇಲ್ಲ ಅಭಿವೃದ್ಧಿಗೆ ಪರವಾಗಿ ಇರಬೇಕೇ ಹೊರತು ನಗರಸಭೆ ಅಭಿವೃದ್ಧಿನ ಕೆಳಗಿಳಿಸಬಾರ್ದು. ಯಾವುದೇ ದೇವಸ್ಥಾನ ಹೊಡೆದ್ಬಿಡ್ತಾರೆ ಅಂತ ಧಾರ್ಮಿಕ ವಿಚಾರದಲ್ಲಿ ಧಕ್ಕೆ ತರುವಂಥ ವಿಷಯ, ಮನಸ್ತಾಪಗಳು ಉಂಟು ಮಾಡುವಂಥ ವಿಷಯ. ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡಿ ನೀವು. ಅದ್ರ ಬದಲು ನೀವು ಜನಗಳನ್ನ ಉಚೇತನ ಮಾಡೋದು, ದರ್ಗಾ ಹೊಡೆದ್ಬಿಡ್ತಾರೆ, ಮಸೀದಿ ಹೊಡೆದು ಯಾವ ಇತಿಹಾಸದಲ್ಲಿ ಕೇಳಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ನವರೇ ಕೂಡ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ ದರ್ಗಾಗೆ ಕಾಂಪೌಂಡ್ ಹಾಕೊಂಡು ಅಂಥ ಸೆಂಟ್ರಲ್ ರೂಲ್ಸನ್ನೇ ಬಿಟ್ಬಿಟ್ಟು ಕಾಂಪೌಂಡ್ ಹಾಕಿ ದರ್ಗಾಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಯಾವುದೇ ದರ್ಗಾ ಆಗಲಿ, ಯಾವುದೇ ಮಸೀದಿ ಆಗಲಿ, ಯಾವುದೇ ಒಂದು ಶನಿಮಹಾತ್ಮನ ದೇವಸ್ಥಾನ ಆಗಲಿ ಮಾಡಲ್ಲ. ಯಾರೇ ಬಂದಿರೋ MLAನ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತಾರೆ ಹೊರತು ಅದನ್ನು ನೋಡಿಬೇಕು, ಇದನ್ನು ಬಿಡಿಬೇಕು ಅಂತ ಇಷ್ಟಪಡೋಕ್ಕೆ ಹೋಗಲ್ಲ. ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಪರವಾಗಿ ಏನಾರ ಹೋರಾಟಗಳು ಮಾಡಿ ನಮ್ಮ ರಾಮನಗರ ಜನತೆಯೂ ನಿಮ್ಮ ಹಿಂದೆ ಇರ್ತದೆ. ಈ ಒಂದು ವಾಕಿಂಗ್ ಪಾರ್ಕಿಂದ ಮಕ್ಕಳು ಮರಿ ವಾಕಿಂಗ್ ಮಾಡ್ಬೋದು. ಹಿಂದೆ ಅಲ್ಲಿ ಲಾಳ ಬೆಳ್ಕೊಂಡು ನಿಂತಿತ್ತು. ಆ ಪ್ರಾಧಿಕಾರದಿಂದ ಒಂದು 30 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿನ ದುಡ್ಡು ಹಾಕಿ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಏನು ಕಣ್ಣು ಕಾಣಕ್ಕೆ ಮಾಡ್ದವ್ರ. ಇವತ್ತಿಗೂ ಕಣ್ಣು ಕಡೆಗೆ ರೈಟು ಲೆಫ್ಟು ಕೆಲಸ ನಡೀತಾ ಇದೆ. ಜನಗಳು ಕಣ್ಣಿಗೆ ಇಷ್ಟಪಡೋವಂಥ ಕೆಲಸಗಳು ಅವೆಲ್ಲ ತೂಕವಾಗಿ ಯತ್ನೆ ಮಾಡಬೇಕು. ಏನಾರ ಒಂದು ಮಾಡಬೇಕು ಅಂದರೆ ಜನಗಳ ಪರವಾಗಿ ನಿಂತ್ಕೋಬೇಕೇ ಹೊರತು ಅದ್ರ ಬದಲು ಇಲ್ಲ ಮಾಡ್ತಾರೆ. MLA ಮಾಡ್ತಾರೆ. ಇವತ್ತೊಂದು MLA 224 ಕ್ಷೇತ್ರದಲ್ಲಿ ಇವತ್ತೇನು MLA ಇದ್ದಾರೆ, ಮಾದರಿ MLA ನಮ್ಮ MLA ಆಯ್ತಾರೆ. ಯಾಕೆ ಅಂದರೆ ಇವತ್ತು DK ಶಿವಕುಮಾರ್ ಸುರೇಶ್ ಅವರು ರಾಮನಗರಕ್ಕೆ ತಂದಿರೋಂಥ ಕಾರ್ಯಕ್ರಮ ಇದು. ಯಾವುದು ಇದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಈಗ ಹೊಳೆದಂಡೆಯಲ್ಲಿ, ಅವ್ರು ತಂದಿರೋ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮನ ಇವರು ಇದು ಬೇಡ ಅಂತ ಹೇಳಿ ನಮ್ಮ ಪಕ್ಷದಲ್ಲೇ ಎತ್ಕೊಂಡು ನಮ್ಮ ಪಕ್ಷದ ನಿರ್ಣಯನ ತೀರ್ಮಾನ ಮಾಡಿ ಜನಗಳಿಗೋಸ್ಕರ ಏನು ಬೇಕಾದ್ರೆ ಹೋರಾಟ ಮಾಡಲಿ, ನಾವು ಸಹಕಾರ ಕೊಡೋಣ. ಇದು ಪಕ್ಷದ ವತಿಯಿಂದ ಆಗಿರೋಂಥ ಕೆಲಸ ಅಲ್ಲ, ರಾಜ್ಯ ಸರ್ಕಾರದಿಂದ ಆಗಿರೋಂಥ ಕೆಲಸಗಳನ್ನ MLA ಹತ್ರ ಗಮನಕ್ಕೆ ತರಬೇಕು ಅಂತ ದಯವಿಟ್ಟು ಇದೊಂದು ವಿಷಯದಲ್ಲಿ ನಮ್ಮ ಜನಗಳು ರಾಮನಗರ ತಾಲೂಕಿಗೆ ನೋವಾಗಂಗೆ ಮಾಡಬೇಡಿ. ನೀವೆಲ್ಲ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ನಾವು ಇಲ್ಲ ನಿಮ್ಮ ನಗರಸಭೆ ವಿರೋಧವಾಗಿ ನೀವು ಇದೇ ಥರ ಮಾಡಿದ್ರೆ ಬೇರೆ ರೀತಿ ತೀರ್ಮಾನ ತಗೋಬೇಕಾಗ್ತದೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ತೀರ್ಮಾನ ಮಾಡ್ತಾರೆ, ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ MLA ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಕಾಲೋನಿ ಇರ್ಬೋದು, ಮುಂದೆ ಸುಮಾರು ಜನ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದಕ್ಕೇನೋ ಒಂದು ಪ್ಲಾನ್ ಬದಲಾವಣೆ ಮಾಡಿ ಏನೋ ಮಾಡ್ತಾರೆ. ಅದು MLA ಮನವಿ ಮಾಡ್ಬೇಕಾರಂಥ ಕೆಲಸಗಳವು. ಇಲ್ಲ MLA ಅವರು ಅಧ್ಯಕ್ಷರು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗಿರೋಂಥ ಕೆಲಸ. ಪಬ್ಲಿಕ್ನೆಲ್ಲ ಹೇಳ್ದು ಹೋರಾಟ ಮಾಡ್ತೀವಿ ಅಂದರೆ ಅವಶ್ಯಕತೆ ಇರಲ್ಲ. ಅದೀಗ ಅಧಿಕಾರ ಕೊಟ್ಟಿರೋದು ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. MLA ಅಂತ ಹೋರಾಟ ಮಾಡ್ಬೇಕಾದ್ರೆ ಇಲ್ಲೇ ಇರಬೇಕಾದ್ರೆ ಇವರೇ ಹೋಗಿ ಕೂತ್ಕೊಂಡು ಮಾಡ್ಬೇಕಾದ್ರೆ ವಿರೋಧ ಪಕ್ಷದವ್ರು ಮಾಡೋವಂಥ ಕೆಲಸಗಳನ್ನ ಇವತ್ತವರೆಗೂ ವಿರೋಧ ಪಕ್ಷದವ್ರು ಒಂದು ಸ್ಟೇಟ್ಮೆಂಟ್ ಅದ್ರ ವಿರೋಧವಾಗಿ ಕೊಟ್ಟಿಲ್ಲ. ಇವತ್ತು ಇವರು ವಿರೋಧ ಪಕ್ಷದವ್ರು ಮಾಡಿಲ್ಲ ಅಂತೇಳಿ ಈಗ ಇವರೇ ಮಾಡೋಕ್ಕೆ ನಿಂತ್ಕೊಂಡಾಗ ಏನಾಯ್ತದೆ? ಅದು ತಪ್ಪಾಯ್ತದೆ. ಅವೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾವೆಲ್ಲ ಸೇರಿ ಹೇಳಿ ಒಂದು
ಎಚ್ಚರಿಕೆ ಆಗೋ ವಿಷಯ ತಿಳಿಸ್ಬೇಕು ಅಂತ ಹಾಂ ಸರ್, ಈಗ 60 ವರ್ಷದಿಂದ ಮನೆ ಕಟ್ಟಿರೋರಿಗೆ ಏನಿದೆ ಪೇಪರ್ ಏನಿಲ್ಲ ಅಂತೇಳಿ ಸರ್ಕಾರದ ವತಿಯಿಂದ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಉಳ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ನಮ್ಮ ಎಮ್ ಎಲ್ ಎ ಅವರು ಮಾಡೇ ಮಾಡ್ತಾರೆ ಸರ್. ಯಾವುದೇ ಕಾರಣಕ್ಕೂ ಹೊಡೆದಾಕ್ಬೇಕು ಅನ್ನೋ ಯಾವುದೇ ಕೆಲಸ ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ಎಮ್ ಎಲ್ ಎ ಅವರು. ಈಗ ಒಂದು ಪ್ರಶ್ನೆ ನಾನು ನಿಮ್ಗೆ ಹೇಳೋದು, ಈಗ ಆ ಭಾಗದಲ್ಲಿ ರೈಟ್ ಟು ಲೆಫ್ಟಲ್ಲಿ ಸುಮಾರು ಜನದ್ದು ಜಮೀನುಗಳು ಹೋಗ್ತದೆ ಅಂತೇಳಿ ಜಮೀನ್ದಾರರುಗಳು ಒಂದು ಅಪ್ಲಿಕೇಶನ್ಗಳು ಕೊಟ್ಟಿರ್ತಾರೆ, ಇನ್ವಿಟೇಷನ್ ಒಂದು ಇದನ್ನ ತೊಗೊಂಡೋಗಿ ಕೊಟ್ಟಿರ್ತಾರೆ ಯಾರಿಗೆ, ನಗರಸಭೆಗೆ. ಅದನ್ನು ಏನು ಮಾಡಬೇಕು, ಪ್ರಸ್ತಾವನೆ ಎಲ್ಲಿ ಸಲ್ಲಿಸಬೇಕು, ಎಮ್ ಎಲ್ ಎ ಹತ್ರ ಮಾತುಕತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಈಗ ನಾವೇ ಕುತ್ಕೊಂಡ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ತೀನಿ ಕೆಲಸ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಸರ್? ಅದರಲ್ಲಿ ಏನೈತೆ, ಮನೆಗಳು ಹೊಡೆದಾಕ್ಬೇಕು ಅಂತ ಆದೇಶ ಏನಾರ ಇನ್ನೂ ಯಾವುದು ಬಂದಿಲ್ಲ. ರೈಟ್ ಟು ಲೆಫ್ಟ್ ಫಸ್ಟು ಸೆಕೆಂಡು ಅಂತ ಸ್ಟೆಪ್ ಇದೆ. ಇನ್ನು ಈಗ ಏನು ಕಳ್ಸೋರು ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ದಾರೆ, ಇನ್ನೂ ಫಸ್ಟೇ ಆಗಿಲ್ಲ, ಆಗಲೇ ಇದು ಮಾಡಿಬಿಟ್ರೆ ಸರ್. ಈಗ ನೋಟಿಫಿಕೇಶನ್ ನೀವು ನೋಡಿರ್ಬೋದು ಏನು ಕಳಿಸಿದ್ದಾರೆ ಅಂತ. ಅದ್ರ ದರ್ಗಾ ಹೊಡೆದು ಹಾಕ್ಬೇಕು ಅಂತ ಏನಾರ ಇದೆಯಾ? ಸ್ವಾಧೀನ ಇದೆ. ಇನ್ನೂ ತೀರ್ಮಾನ ಮಾಡೋದು ಫಸ್ಟ್ನೇ ಅಂತ, ಎರಡನೇ ಅಂತ, ಮೂರನೇ ಅಂತ ಇದೆಯಲ್ಲ ಸ್ವಾಮಿ, ಅದು ತೀರ್ಮಾನ ಮಾಡ್ತಾರೆ ಸರ್. ಈಗ ನಿಮಗೂ ಗೊತ್ತು, ಈಗ BBMPಲೆಲ್ಲ ಸುಮಾರು ಕಡೆ ಎಲ್ಲ ನಮ್ಮ ರಾಜಕಾಲುವೆಗಳನ್ನ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ಸೋಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡಿದೆ. ಬೆಂಗಳೂರಿನಲ್ಲೆಲ್ಲ ತೆರವು ಮಾಡಿಸ್ಬಿಟ್ಟಿದ್ದಾರೆ ಸರ್. ಅಂಥ ವಿಷಯಗಳು ಬಂದಾಗ ಸರ್ಕಾರಕ್ಕೆ ಮನವಿ ಹೋಗ್ತದೆ, ಇಲ್ಲ ಕಟ್ಟಿದ್ದಾರೆ ಅಂತ ಎಮ್ ಎಲ್ ಎ ಅವರು ಹೋಗಿ ಮಾಡ್ತಾರೆ. ಅಧಿವೇಶನದಲ್ಲಿ ಕೈ ಬಿಡಿಸೋದಾದ್ರೆ ಎಮ್ ಎಲ್ ಎ ಅವ್ರು ಮಾಡೇ ಮಾಡ್ತಾರಲ್ಲ ಸರ್. ಸರ್ ನಾವು ಏನು ಕೆಲಸ ಮಾಡಬೇಕು, ಎಮ್ ಎಲ್ ಎ ಅವ್ರಿಗೆ ಮನವಿ ಮಾಡಬೇಕು, ಮಾಡೇ ಮಾಡ್ತೀವಿ ಸರ್. ಹಾಂ, ಅದ್ರಲ್ಲಿ 60 ದಿನ ಅಂತ ಗಡುವು ಕೊಟ್ಟಿದ್ದಾರೆ ನೋಡಿ. ಆಯ್ತಾ, ಈಗ ಅಂಕೇಶ್ವರ ದೇವಸ್ಥಾನ ಏನಾದ್ರು ಈಗ ಅಕ್ವೈರ್ ಆಗುತ್ತೋ ಅಥವಾ ನೋಟಿಫೈ ಆಗುತ್ತೋ, ನೀವು ಅದನ್ನ ಹೊಡಿತೀರೋ ಹೊಡೆಯಲ್ವೋ ಗೊತ್ತಿಲ್ಲ. ಒಂದ್ಸರಿ ನೋಟಿಫೈ ಆಯ್ತು ಅಂತಂದ್ರೆ ಅದು ಮುಗೀತು, ಅದು ರೆಡಿದು. ನೀವು ಯಾವ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಎಮ್ ಎಲ್ ಎ ಕೇಳಿ ಈ ಒಂದು ಏನು ನೋಟಿಫಿಕೇಶನ್, ಪ್ರಿಲಿಮಿನರಿ ನೋಟಿಫಿಕೇಶನ್ ಏನಾಗಿದೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅಲ್ಲಿ ಕೈ ಬಿಡಿಸ್ತೀರಾ? ಸತ್ಯ ಕೈ ಬಿಡಿಸ್ತೀವಿ ಅದು ಆ ವಿಚಾರದಲ್ಲಿ. ನಿನ್ನೆ ದಿವಸ ಶಾಸಕರೇ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ. ಸ್ಟೇಟ್ಮೆಂಟ್ ಬೇರೆ ಸರ್, ಕೇಳಿಸ್ತಾರೆ ಬಿಡಿ.